ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗ ಜನತೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಬೋ27. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಬಂದ್ಬಿಟ್ಟು ಅಮ್ಮ ಮನೆಯಲ್ಲಿ. ಸೊ ಬೆಳಗ್ಗಿಂದನೇ ಈ ವ್ಲಾಗ್ನ ಶುರು ಮಾಡ್ಕೋತಾ ಇದ್ದೀನಿ. ನಾನು ನಿನ್ನೆ ಸಂಜೆನೇ ಅಮ್ಮ ಮನೆಗೆ ಬಂದೆ, ಹಾಗಾಗಿ ಇದು ಬಂದ್ಬಿಟ್ಟು ನಮ್ಮನ ಮನೆಯಲ್ಲಿ ವ್ಲಾಗ್ ಆಗಿರುತ್ತೆ. ಸೊ ಬೆಳಿಗ್ಗೆ ಎದ್ದು ಸ್ವಲ್ಪ ಹೊತ್ತು ಹಾಗೆ ವಾಕ್ ಮಾಡಿ ಟೆರೆಸ್ ಮೇಲೆ ಕೆಳಗೆ ಬಂದೆ. ಅಷ್ಟರಲ್ಲಿ ನಮ್ಮಮ್ಮ ಕಾಫಿ ರೆಡಿ ಮಾಡಿದರು. ನಮ್ಮ ನಿತ್ಯ ಆಟ ಆಡ್ಕೋತಾ ಇದ್ದಾರೆ. ಸೊ ಅವ್ರು ಒಂದು ಕಡೆ ಆಟ ಆಡ್ಕೋತಾ ಇದ್ದರೆ ನಾವು ನಮ್ಮ ಕಾಫಿನ ಮುಗಿಸ್ಕೊಬಿಟ್ವಿ. ನಮ್ಮ ನಿತ್ವಿ ಏನು ಗೊತ್ತಾ, ನಮ್ಮ ಮನೇಲಿ ಕಬೋರ್ಡ್ಸ್ ಒಂದು ಸ್ವಲ್ಪ ಜಾಸ್ತಿ ಇದೆ, ತೆಗೆಯೋದು ಹಾಕೋದಾಗ ಮಾಡ್ಕೊತಾನೆ ಇರ್ತಾರೆ. ಎಲ್ಲಿ ಪೆಟ್ ಮಾಡಿಕೊಡ್ತಾರೋ ಅಂತ ಭಯ ಪಟ್ಕೋಬೇಕು. ಇವತ್ತು ಹಾಗೆ ಟೊಮೆಟೊ ಬಿಡಿಸೋ ಕೆಲಸ ಇತ್ತು, ಹಾಗಾಗಿ ತರುಣ್ ಅಮ್ಮ ಹೊರಡ್ತಾ ಇದ್ದಾರೆ. ತರುಣ್ ಹೋಗ್ತಿದ್ರೆ ನಾನು ನಮ್ಮ ನಿತ್ವಿನ ಆಚೆ ಕರ್ಕೊಬಂದ್ಬಿಟ್ಟೆ. ಇನ್ ಕೇಸ್ ಅವ್ರು ಹೋಗೋದು ನೋಡಿದ್ದಾರೆ ಅಂದರೆ ನೋಡಿ ಆಲ್ರೆಡಿ ಅಳ್ತಿದ್ದಾರೆ, ನಾನು ಹೋಗ್ಬೇಕು ಅವ್ರ ಜೋಡಿ ಅಂತ ಅಂದ್ಬಿಟ್ಟು. ಇನ್ನು ಅಮ್ಮ ತರುಣ್ ಇಬ್ಬರು ಹೊರಟೋಗ್ಬಿಟ್ರು. ಇನ್ನು ನಾವು ಆ್ಯಸ್ ಯೂಶ್ವಲ್ ಮನೇಲಿ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೆಲ್ಲನೂ ಇದು ಮಾಡ್ಕೊತಾ ಇದ್ದೀನಿ. ಫಸ್ಟ್ ಸೋಫಾ ಮೇಲೆ ಇರೋ ಬಟ್ಟೆನೆಲ್ಲ ಕ್ಲೀನಾಗಿ ತೊಗೊಬಿಟ್ಟು ಮತ್ತೆ ಹಾಕ್ಕೊಡ್ತಾ ಇದ್ದೀನಿ. ಸೊ ಇವತ್ತು ಟೊಮೆಟೊ ಬಿಡಿಸ್ಲೇಬೇಕಾಗಿತ್ತು, ಹಾಗಾಗಿ ಅವ್ರು ಹೋದರು. ಇಲ್ಲಾಂದರೆ ನಾವು ಬಂದಿರೋದ್ರಿಂದ ಅವ್ರು ಹೋಗಲ್ಲ. ಬಟ್ ಇನ್ನೇನು ಮಾಡೋದು ಹೇಳಿ, ಟೊಮೆಟೊ ಎಲ್ಲ ಹಣ್ಣು ಆಗಿಬಿಡುತ್ತೆ. ತುಂಬಾ ಒಂದು 100 ಬಾಕ್ಸ್ ಸಿಗುತ್ತೆ ಅಷ್ಟೇ ಅಂತಂದರು. ಹಾಗಾಗಿ ಹೋಗಿ ಬನ್ನಿ ಪರವಾಗಿಲ್ಲ, ನಾವು ಮನೇಲಿ ಇರ್ತೀವಿ, ಕಸ ಎಲ್ಲ ಗುಡಿಸ್ಕೊಂಡು ಟಿಫನ್ ಏನಾದರೂ ಮಾಡ್ಕೊಂಡು ತಿನ್ಕೊಂಡಿರ್ತೀವಿ, ಏನೂ ಪರವಾಗಿಲ್ಲ ನೀವು ಹೋಗಿ ಅಂತಂದೆ. ಇನ್ನು ಅಮ್ಮನೂ ಪಾಪ ಫುಲ್ ಬೇಜಾರು ಮಾಡ್ಕೊಂಡು ಹೋದರು. ಇನ್ನು ಮಕ್ಕಳು ಬಂದಾಗೂ ಏನೋ ಒಂದು ಕೆಲಸ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ಏನೂ ಮಾಡ್ಲಿಕ್ಕೆ ಆಗಲ್ಲ, ಕೆಲಸಗಳು ಬರ್ತಾನೆ ಇರುತ್ತೆ. ಯಾವ ದಿನ ಏನು ನಡಿಬೇಕು ಅದು ನಡಿಲೇಬೇಕು. ಹಾಗಾಗಿ ಅವ್ರನ್ನ ಹೋಗಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇನ್ನು ನಾನು ಮನೆಯಲ್ಲೆಲ್ಲ ಕಸ ಗುಡಿಸ್ಕೊಬಿಟ್ಟು ಇನ್ನು ಆ್ಯಸ್ ಯೂಶ್ವಲ್ ಹಾಗೆ ಆಚೆನೂ ಕಸ ಗುಡಿಸ್ಕೊತಾ ಇದ್ದೀನಿ. ಸೊ ನಮ್ಮ ನಿತ್ವಿ ಆಟ ಆಡ್ಕೊತಾ ಇದ್ದರು. ಆ್ಯಕ್ಚುಲಿ ನಮ್ಮಮ್ಮ ಇದ್ದರೆ ನಿತ್ವಿ ಜೊತೆ ಅವ್ರು ನೋಡ್ಕೊತಾ ಇರ್ತಾರೆ ನಿತ್ವಿನ. ನಾನೇನಾದರೂ ಅವ್ರಿಗೆ ಹೆಲ್ಪ್ ಮಾಡ್ತೀನಿ, ಇಲ್ಲಾಂದರೆ ನಾನು ನಿತ್ವಿನ ನೋಡ್ಕೊತಾ ಇರ್ತೀನಿ, ಅಮ್ಮ ಕೆಲಸ ಮಾಡ್ಕೊತಾ ಇರ್ತಾರೆ. ಇವಾಗ ಅಮ್ಮ ಇಲ್ವಲ್ಲ, ಹಾಗಾಗಿ ನಿತ್ವಿನ ನೋಡ್ಕೊಂಡು ಕೆಲಸ ಮಾಡ್ಕೋಬೇಕು. ನಮ್ಮ ನಿತ್ವಿಗೆ ಕಬೋರ್ಡ್ಗಳಿಗೆ ಮೇಲೆ ಕೆಲಸಗಳು ಜಾಸ್ತಿ, ಕೈ ಇಟ್ಕೊಂಡು ಹಾಕ್ಕೊಬಿಡ್ತಾರೆ. ಆಲ್ರೆಡಿ ಅವರೊಂದು 7-8 ಮಂತ್ಸ್ ಬೇಬಿ ಇದ್ದಾಗ ಆಗ ಮಾಡಿಬಿಟ್ಟಿದ್ರು. ಕಬೋರ್ಡಲ್ಲಿ ಬೆರಳಿಟ್ಬಿಟ್ಟು ಡೋರ್ ಹಾಕ್ಕೊಬಿಟ್ಟಿದ್ರು. ಆವಾಗ ಸಿಕ್ಕಾಪಟ್ಟೆ ಪೆಟ್ಟು ಆಗಿತ್ತು. ಅದೊಂದು ಭಯ, ಇವರೆಲ್ಲಿ ಕಬೋರ್ಡಿಗೆ ಕೈ ಇಟ್ಕೊಬಿಟ್ಟು ಮತ್ತೆ ಹಾಕ್ಕೊಬಿಡ್ತಾರೋ ಅಂತ ಅಂದ್ಬಿಟ್ಟು ಏನೇ ಕೆಲಸ ಮಾಡ್ತಾ ಇರಲಿ ಮನಸ್ಸೆಲ್ಲ ಒಂಥರ ಚಂಚಲವಾಗಿರುತ್ತೆ. ಅವನ ಮೇಲೇ ಎಲ್ಲ ಧ್ಯಾಸೆ ಇರುತ್ತೆ, ಏನು ಮಾಡ್ಕೋತಾನೋ ಎಲ್ಲಿ ಏನು ಮಾಡ್ಕೊಬಿಡ್ತಾನೋ ಅಂತ ಅಂದ್ಬಿಟ್ಟು. ನೋಡಿ, ತಾಯಿಗೆ ರೆಸ್ಟೇ ಇರಲ್ಲ ಅನ್ನೋದು ಇದಕ್ಕೆ. ಮಕ್ಕಳನ್ನ ನೋಡ್ತಾನೆ ಇರಬೇಕು. ಯಾರಿಗಾದ್ರೂ ರೆಸ್ಟ್ ಸಿಗುತ್ತೆ, ತಂದೆಗೆ ನಮ್ಮ ಮನೇಲಿ ಇರೋರಿಗೆ ಅವ್ರಿಗೆಲ್ಲ ರೆಸ್ಟ್ ಸಿಗುತ್ತೆ. ಒಂದಿನ ಅಂದರೆ ಇಲ್ಲದೆ ಇದ್ದರೂ ಇನ್ನೊಂದಿನ ಆದರೂ ಸಿಗುತ್ತೆ. ಬಟ್ ತಾಯಿಗಾಗೆಲ್ಲ ಆಗಲ್ಲ. ತಾಯಿ ಎಲ್ಲೋದ್ರೆ ಅಲ್ಲಿ ಮಕ್ಕಳು ಹೋಗ್ತಾರೆ, ಅವ್ರ ಜೊತೆನೇ ಇರಬೇಕು. ಅವ್ರು ಎಲ್ಲಿ ಏಟು ತಿನ್ಸ್ಕೊಬಿಡ್ತಾರೋ ಅನ್ನೊಂದು ಭಯ. ಊಟ ಮಾಡಿಸ್ಬೇಕು, ಎಲ್ಲನೂ ಅವ್ರ ಜೊತೆನೇ ಇರ್ತೀವಿ. ಎಲ್ಲ ಒಂದು 10-15 ವರ್ಷ ಆಗೋವರೆಗೂ ಕಂಪ್ಲೀಟ್ಲಿ ಅವ್ರು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವ್ರನ್ನೇ ನೋಡ್ಕೊಂಡಿರಬೇಕು, ಎಲ್ಲೋದ್ರೂ ಅವ್ರನ್ನ ಕರ್ಕೊಂಡು ಹೋಗಬೇಕು. ರೆಸ್ಟ್ ಅನ್ನೋದು ಇರೋದೇ ಇಲ್ಲ. ಅವ್ರನ್ನ ನೋಡ್ಕೊಳ್ಳಿಕ್ಕೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಮನೇಲಿ ಯಾರಿಗಾದ್ರೂ ರೆಸ್ಟ್ ಸಿಗುತ್ತೆ ನೋಡಿ, ತಾಯಿಗೆ ಸಿಗಲ್ಲ. ನಮ್ಮ ತಂದೆನೂ ನಮ್ಮ ತಾಯಿನೂ ಹಾಗೆ ನಮ್ಮನ್ನು ನೋಡಿ ಬೆಳೆಸಿರ್ತಾರೆ ಪ್ರೀತಿಯಿಂದ. ಸೊ ಅದೆಲ್ಲ ಆದಮೇಲೆ ಇನ್ನು ಆಚೆಗಡೆ ನೀರು ಹಾಕ್ಕೊಬಿಟ್ಟು ರಂಗೋಲಿನ ಬಿಡಿಸ್ಕೊತಾ ಇದ್ದೀನಿ. ಸೊ ನಾನು ನಮ್ಮಮ್ಮ ಮನೆಗೆ ಬಂದರೆ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಕಮ್ಮಿನೇ ಕೆಲಸ ಮಾಡೋದು. ಬಟ್ ಇವತ್ತು ಅವ್ರು ಇಲ್ವಲ್ಲ, ಹಾಗಾಗಿ ಇವತ್ತು ಅವ್ರ ಕೆಲಸನೆಲ್ಲ ನಾನೇ ಮಾಡ್ಕೊಡ್ತಾ ಇದ್ದೀನಿ. ನಾನು ಬಂದಾಗ ನಮ್ಮಮ್ಮ ಏನು ಹೇಳ್ತಾರೆ ಅಂದರೆ, ಅಲ್ಲಿ ಕೆಲಸ ಮಾಡಿರ್ತೀರಲ್ವ, ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಕೊ, ಆರಾಮಾಗಿರು, ಮಗುನ ಆಟ ಆಡ್ಕೊತಾ ಇರುತ್ತೆ ನೋಡ್ಕೊಡ್ತಾ, ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತಂದ್ಬಿಟ್ಟು ನನಗೂ ಅನಿಸುತ್ತೆ ಅಮ್ಮಗೇನಾದರೂ ಹೆಲ್ಪ್ ಮಾಡೋಣ. ಯಾವಾಗೋ ಒಂದು ಸಲ ಬರ್ತೀವಿ. ಮದುವೆಗೆ ಮುಂಚೆ ಎಲ್ಲ ಅಷ್ಟೊಂದೇನು ಮಾಡಿರೋ ನೆನಪೇನಿಲ್ಲ, ತುಂಬ ಕಮ್ಮಿ ಮಾಡ್ತಾ ಇದ್ದಿದ್ದು. ಬಟ್ ಇವಾಗ ಸ್ವಲ್ಪ ಮಾಡೋಣ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಪಾಪ ಅವ್ರು ಕಷ್ಟಪಡ್ತಿರ್ತಾರಲ್ವ, ನಾವು ಏನೋ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಅಂದರೆ ಅವ್ರಿಗೆ ಸ್ವಲ್ಪ ಈಸಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಸೊ ನಮ್ಮ ತಾಯಿ ನಮ್ಮ ಬಗ್ಗೆ ಹೇಗೆ ಯೋಚನೆ ಮಾಡ್ತಿರ್ತಾವೋ, ನಾವು ನಮ್ಮ ತಾಯಿ ಬಗ್ಗೆ ಆ ಥರ ಯೋಚನೆ ಮಾಡ್ತಾ ಇರ್ತೀವಿ. ಸೊ ನಾನಿನ್ನು ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಇನ್ನು ಮ್ಯಾಟ್ಗಳೆಲ್ಲ ಎಲ್ವೆಲ್ವ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ನಿತ್ವಿನ ನೋಡ್ಕೊತಾ ಮ್ಯಾಟ್ಗಳು ಎಲ್ವೆಲ್ಲ ಹಾಕ್ಕೋತಾ ಇದ್ದೀನಿ. ಸೊ ಇವತ್ತು ಟಿಫನ್ಗೆ ಅಂತ ಅಂದ್ಬಿಟ್ಟು ನಾನು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇವತ್ತು ಸಂಡೇ ಆಗಿರುತ್ತೆ, ಅದು ಬೇರೆ ನಾನು ನಾನ್ ವೆಜ್ ಮಾಡ್ಕೊಳ್ಳೋಣ ಬೇಕಾಗಿತ್ತು. ಇನ್ನು ಅವರಲ್ಲಿ ಹೋಗಿದ್ದಾರಲ್ವ, ಹಾಗಾಗಿ ಇನ್ನು ಮಧ್ಯಾಹ್ನಕ್ಕೆಲ್ಲ ಬಂದ್ಕೊಬಿಡ್ತಾರೆ. ಆವಾಗ ಮಾಡ್ಕೊಂಡು ತಿನ್ಕೋಬೋದು ಬಿಡು, ಅವರಿಲ್ಲದೆ ಹೇಗೆ ಅಂತ ಅಂದ್ಬಿಟ್ಟು ಇನ್ನು ಅವ್ರಿಗಲ್ಲೇ ಊಟನೂ ಕೊಟ್ಟು ಕಳಿಸ್ಬೇಕು ಅಂತ ಇನ್ನು ಚಿತ್ರಾನ್ನ ಮಾಡ್ಕೊಬಿಡೋಣ. ಬೇಗನೂ ಆಗಿಬಿಡುತ್ತೆ. ಇನ್ನು ನಿತ್ವಿ ಇದ್ದಾರಲ್ಲ, ಅವ್ರನ್ನ ನೋಡ್ಕೊಂಡು ಮಾಡಬೇಕು. ಬೇರೆ ಮುದ್ದೆ ಸಾರು ಇಲ್ಲೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ಕಬೋರ್ಡೆಲ್ಲ ಜಾಸ್ತಿ ಏಟು ತಿನ್ಕೊಬಿಡ್ತಾರೆ ಅಂತ ಅಂದ್ಬಿಟ್ಟು ಇನ್ನು ಆದಷ್ಟು ಬೇಗ ಆಗೋದೇ ಅಂದರೆ ಚಿತ್ರಾನ್ನ. ನಮ್ಮ ಲೈಕ್ ಇಂಡಿಯನ್ ಮೆಂಟಾಲಿಟಿ ಎಲ್ಲ ಹೇಗಿರುತ್ತೆ ಹೇಳಿ, ನಮ್ಮ ಕಡೆ ಎಲ್ಲ ಹಳ್ಳಿ ಕಡೆ ಎಲ್ಲ ಬೇಗ ಆಗೋಗ್ಬಿಡ್ಬಿಡು ಟಿಫನ್ ಅಂತಂದರೆ ಚಿತ್ರಾನ್ನ. ಹಾಗಾಗಿ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಚಿತ್ರಾನ್ನ ಗೊಜ್ಜನ್ನ ಮಾಡ್ಕೊತಾ ಇದ್ದೀನಿ. ಇನ್ನು ಇದೆಲ್ಲ ಆದಮೇಲೆ ಇನ್ನು ಪಾತ್ರೆನೆಲ್ಲ ತೊಳೆದು ಇಟ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಕೂತಿದ್ದೆ. ನಮ್ಮ ನಿತ್ವಿ ಆಟ ಆಡ್ಕೊತಾ ಇದ್ರು, ಸ್ಟೆಪ್ಸ್ ಹತ್ತೋದು ಇಳಿಯೋದು ಆ ಥರ ಮಾಡ್ತಿದ್ರು. ಇನ್ನು ಅಮ್ಮ ಅವ್ರಿಗೆ ಊಟನೂ ರೆಡಿ ಮಾಡಿದೆ. ದೊಡ್ಡ ಬಾಕ್ಸ್ ಸಿಗಲಿಲ್ಲ ನನಗೆ, ಹಾಗಾಗಿ ಪುಟ್ಟ ಬಾಕ್ಸಲ್ಲೇ ಒಂದು 2 ಬಾಕ್ಸಲ್ಲಿ ಹಾಕ್ಕೊಟ್ಟೆ. ನನಗೆ ಸಿಗಲಿಲ್ಲ ಅಂತಂದೆ, ಇನ್ನು ಅವ್ರನ್ನ ಡಿಸ್ಟರ್ಬ್ ಮಾಡೋದೇನಕ್ಕೆ ಅಂತ ಅಂದ್ಬಿಟ್ಟು. ನನ್ನ ನಿತ್ವಿ ಸ್ನಾನ ಮಾಡಿಕೊಂಡು ಕೂತಿದ್ರು. ಅಷ್ಟರಲ್ಲಿ ಅವ್ರ ಮಾವ ಬಂದರು, ಚಿಕನ್ ತಗೊಬಂದರು. ಇನ್ನು ಮಧ್ಯಾಹ್ನ ಅಲ್ವ ಅವ್ರು ಬರೋದು, ತರುಣ ಒಂದು 10 ಗಂಟೆ ಹಾಗೆ ಬಂದರು. ಚಿಕನ್ನ ತಂದಿಟ್ಟಿರ್ತೀನಿ, ಆಮೇಲೆ ಮಧ್ಯಾಹ್ನ ಬಂದಾಗ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು. ಇನ್ನು ಅವ್ರು ಹೇಗೋ ಊಟ ತೊಗೊಂಡೋಗ್ಲಿಕ್ಕೆ ಬರಬೇಕಲ್ವ, ಹಾಗಾಗಿ
ನಮ್ಮ ಲಿಟಲ್ ಹೀರೋ ನೋಡಿ ಹೇಗೆ ತಗೊಂಡು ಹೋಗ್ತಿದ್ದಾರೋ. ಸೊ ಇನ್ನು ಪುದೀನ ಕೊತ್ತಂಬರಿ ಅವೆಲ್ಲ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ತೊಗೊಬಂದಿಟ್ರು. ನಾನು ತರುಣು ಬಾಕ್ಸ್ ಎಲ್ಲ ತೊಗೊಂಡು ಇನ್ನು ಮತ್ತೆ ತೋಟ ಹತ್ರ ಹೋಗಲಿಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಿದ್ದಾರೆ. ನಾನು ಅವ್ರಿಗೊಂದು ಬಾಯ್ ಹೇಳಿಬಿಟ್ಟು ಮನೆ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ನಿಂತಿದ್ದೆ. ನನಗೊಂದು ಅಭ್ಯಾಸ ಹೇಳಿದ್ದೀನಲ್ವ ಆಲ್ರೆಡಿ, ಅವರು ಎಲ್ಲಾದರೂ ಹೋಗ್ತಿದ್ರೆ ಹೋಗೋಷ್ಟು ದೂರ ನೋಡೋ ಅಭ್ಯಾಸ ನನಗೆ. ಇನ್ನು ತರುಣು ಹೊರಟೋಗ್ಬಿಟ್ರು. ಇನ್ನು ನಾನು ನಿಂತ್ವಿ ಸ್ವಲ್ಪ ಆಟ ಆಡ್ಕೋತಾ ಹಾಗೆ ನಾನು ಸ್ನಾನ ಬಂದಿದ್ದೆ. ಅಷ್ಟರಲ್ಲಿ ನಮ್ಮ ಫ್ರೆಂಡ್ ಬಂದರು. ಇವ್ರು ಬಂದುಬಿಟ್ಟು ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಸೊ ಇವತ್ತು ಫ್ರೆಂಡ್ಶಿಪ್ ಡೇ ಅಂತ ಅಂದ್ಬಿಟ್ಟು ಇನ್ನು ಬ್ಯಾನ್ಸ್ ತೊಗೊಬಂದಿದ್ರು. ನನಗಂತೂ ಫುಲ್ ಖುಷಿ ಆಯಿತು. ಏನು ಅಂದ್ಕೊಂಡೇ ಇರಲಿಲ್ಲ, ಬಟ್ ಅವ್ರು ಅನ್ಎಕ್ಸ್ಪೆಕ್ಟೆಡಾಗಿ ಬಂದರು. ಅಂದರೆ ಆ್ಯಕ್ಚುಲಿ ನಮ್ಮ ಮನೆ ಹತ್ರದಿಂದ ಸ್ವಲ್ಪ ಹತ್ರದಲ್ಲೇ ಅವ್ರ ಮನೆ ಇರೋದು, ತುಂಬ ದೂರ ಕೂಡ ಏನೂ ಇಲ್ಲ, ಪಕ್ಕ ದೂರ ಚಿಕ್ಕ ಅಂದರೆ ಜಸ್ಟ್ ಎಲ್ಲ ಒಂದು ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಸೊ ನಾವಿಬ್ಬರು ತುಂಬ ಚೈಲ್ಡ್ಹುಡ್ ಫ್ರೆಂಡ್ಸು, ಚಿಕ್ಕವಾಗಿಂದನೂ ತುಂಬ ಕ್ಲೋಸಾಗಿ ಎಲ್ಲವನ್ನು ಶೇರ್ ಮಾಡ್ಕೋತಾ ಇದ್ವಿ. ಇನ್ನು ಅವ್ರು ಬ್ಯಾಂಡ್ಸ್ ತೊಗೊಬಂದಿದ್ರು. ನಾವು ಬ್ಯಾಂಡ್ಸ್ ಟ್ರೈ ಮಾಡಿಕೊಂಡು ಫುಲ್ ಖುಷಿ ಆಯಿತು ಅವ್ರನ್ನ ನೋಡಿ. ನಮ್ಮ ನೆತ್ವಿಗೂ ಬ್ಯಾಂಡ್ ತೊಗೊಬಂದಿದ್ರು, ನಮ್ಮ ನೆತ್ವಿಗೂ ಕಟ್ತಿದ್ದಾರೆ. ಇದು ನಮ್ಮ ನೆತ್ವಿ ಫಸ್ಟ್ ಫ್ರೆಂಡ್ಶಿಪ್ ಡೇ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ನಮ್ಮ ನೆತ್ವಿಗೆ ಇವಾಗ ಫ್ರೆಂಡ್ ಆಗಿಬಿಟ್ರು. ಇನ್ನು ಅವ್ರ ಕೈಲಿ ಬ್ಯಾಂಡ್ ಕಟ್ಸ್ಕೊಬಿಟ್ಟು ಇನ್ನು ಅವ್ರು ಸ್ವಲ್ಪ ಸ್ವೀಟ್ಸ್ ತೊಗೊಬಂದಿದ್ರು. ನಾವು ಸ್ವೀಟ್ಸ್ ಎಲ್ಲ ತಿನ್ಕೊಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ನಾನು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಹತ್ರ ಮಾತಾಡ್ತಿದ್ದೀನಿ ಅಂದರೆ ಹೇಗೆ ಗೊತ್ತಾ, ಸ್ವಲ್ಪನೂ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ. ನನಗೆ ಏನಿದ್ರೆ ಅದನ್ನು ಹೇಳ್ತೀನಿ, ಅವ್ರಿಗೇನಿದ್ರೆ ಅವ್ರು ಅದನ್ನು ಹೇಳ್ತಾರೆ. ಒಂಥರ ಟ್ರಾನ್ಸ್ಪರೆಂಟಾಗಿರ್ತೀನಿ, ಹೆಂಗೆ ಬೇಕೋ ಹಂಗೆ ಮಾತಾಡ್ಕೋತಾ, ಏನಾದರೂ ಕಷ್ಟ ಇದ್ದರೆ ಮಾತಾಡ್ಕೋತಾ, ಇಲ್ಲಾಂದರೆ ನನಗೆ ಏನಾದರೂ ಹ್ಯಾಪಿ ಇದ್ದರೆ ಮಾತಾಡ್ಕೋತೀನಿ. ಅವರು ಹಾಗೆ, ಅವ್ರಿಗೇನಾದರೂ ಖುಷಿ ಇದ್ದರೆ ಅವ್ರು ಮಾತಾಡ್ತಾರೆ. ಆಗ ನಮ್ಮ ಥಿಂಗ್ಸ್ನೆಲ್ಲ ಎಕ್ಸ್ಚೇಂಜ್ ಮಾಡ್ಕೋತೀನಿ. 100% ಭಯ ಇರೋಲ್ಲ. ಅವ್ರಿಗೆ ಹೇಳಿರೋ ಥಿಂಗ್ಸ್ ಬೇರೆಯವ್ರಿಗೆ ಹೇಳ್ತಾರೆ, ಇಲ್ಲಾಂದ್ರೆ ನನಗೆ ಹೇಳಿರೋದು ನಾನು ಬೇರೆಯವ್ರಿಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಹೇಗೆ ಇದ್ದರೂ ಏನೇ ಇದ್ದರೂ ಬಟ್ ನಾವಿಬ್ಬರು ಏನಂದರೆ ನಮ್ಮಲ್ಲಿ ನಾವೇ ಇಟ್ಕೋತೀವಿ. ಬಟ್ ಏನೇ ಅವ್ರಿಗೆ ಒಳ್ಳೇದು ನಡೆದ್ರು ನಾನು ತುಂಬ ಖುಷಿ ಪಡ್ತೀನಿ, ನನಗೇನು ಒಳ್ಳೇದು ನಡೆದ್ರು ಅವರು ತುಂಬ ಖುಷಿ ಪಡ್ತಾರೆ. ಅಂಥ ಫ್ರೆಂಡ್ಸ್ ಸಿಗೋದು ಇವಾಗ ತುಂಬ ಕಷ್ಟ ಅಲ್ವಾ. ನನಗಂತೂ ಫುಲ್ ಖುಷಿ ಆಯಿತು ಅವ್ರನ್ನ ನೋಡಿ, ಅವ್ರು ಬಂದಿದ್ದಕ್ಕೆ. ಅವ್ರು ಇವತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡೋಣ ಜೋಡಿಗೆ ಅಂತಂದರು. ಇನ್ನು ಸ್ವೀಟ್ಸ್ ಎಲ್ಲ ತಿನ್ಕೊಬಿಟ್ಟು, ನೀವು ಹೇಗೋ ಚಿಕನ್ ತಂದಿದ್ರಲ್ಲ, ಇನ್ನು ನನ್ನ ಫ್ರೆಂಡ್ ಇದ್ದಾರೆ ಅಂತ ಅಂದ್ಬಿಟ್ಟು ವೀಡಿಯೋ ಶೂಟ್ ಮಾಡ್ತೀಯಾ ಅಂತ ಕೇಳಿದ್ರೆ ಮಾಡ್ತೀನಿ, ನೀನು ಮಾಡು ಅಂತಂದರೆ ಇನ್ನು ಸರಿ ಆಯಿತು ಅಂತಂದ್ಬಿಟ್ಟು ಅವ್ರ ಹೆಲ್ಪ್ ತೊಗೊಂಡು ಇವತ್ತು ಚಿಕನ್ ದಮ್ ಬಿರಿಯಾನಿ ಮಾಡ್ತಿದ್ದೀನಿ. ಸಂಡೇ ಸ್ಪೆಷಲ್ ಚಿಕನ್ ದಮ್ ಬಿರಿಯಾನಿ. ಬಟ್ ನನ್ನ ಫ್ರೆಂಡ್ ಬಂದಿದ್ದಾರಲ್ಲ ಇವತ್ತು ಅವ್ರು ತಿನ್ನಲ್ಲ. ಅವ್ರೇನು ಅಂದರೆ ಇವತ್ತು ಸಂಕಷ್ಟ ಆಗಿರೋದ್ರಿಂದ ಅವ್ರು ತಿಂತಾಯಿಲ್ಲ. ಇನ್ನು ನಾವು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಇವಾಗ ಒಂದು ಸಲ ಬರ್ತೀನಿ ಅಂತ ಅಂದ್ಬಿಟ್ಟು, ನನಗೆ ನಾನ್ ವೆಜ್ ಕಂಡ್ರೆ ಇಷ್ಟ ಅಂತ ಅಂದ್ಬಿಟ್ಟು ನಮ್ಮಮ್ಮ ಮಾಡ್ಲಿಕ್ಕೆ ಹೇಳಿದ್ರು. ಇನ್ನು ಅವ್ರು ಬರೋದು ತಡ ಆಗ್ತಿದೆ ಅಂತ ಅಂದ್ಬಿಟ್ಟು ನಾನೇ ಮಾಡ್ಕೊಬಿಡ್ತಾಯಿದ್ದೀನಿ. ಇನ್ನು 2 kg ಚಿಕನ್ ತೊಗೊಬಿಟ್ಟು ಇನ್ನು ಈರುಳ್ಳಿ, ಸ್ವಲ್ಪ ಬಿರಿಯಾನಿ ಸ್ಪೈಸಸ್, ಹಾಗೆ ಕೊತ್ತಂಬರಿ, ಪುದೀನ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಇನ್ನು ಸ್ವಲ್ಪ ಕರ್ಡು, ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವೆಲ್ಲ ಹೊಂದಂತ ಹಾಗೆ ಹಾಕ್ಕೋಬೇಕು. ಇನ್ನು ನಾನು ಫಸ್ಟ್ ಬಿರಿಯಾನಿ ಸ್ಪೈಸಸ್ನ ಹಾಕ್ಕೋತಾ ಇದ್ದೀನಿ. ಇನ್ನು ಆ್ಯಸ್ ಯೂಶ್ವಲ್ ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಇನ್ನು ಸ್ವಲ್ಪ ಮೆಣಸು, ಇನ್ನು ಅವನ್ನ ಶಾಜೀರ ಇವೆಲ್ಲ ಬರುತ್ತಲ್ಲ ಅವನ್ನೆಲ್ಲ ಹಾಕ್ಕೊಂಡು, ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇನ್ನು ಹಾಗೆ ಈರುಳ್ಳಿ, ಇನ್ನು ಸ್ವಲ್ಪ ಪುದೀನ ಚಿಕ್ಕದಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೆ. ಇನ್ನು ಅದನ್ನು ಹಾಕ್ಕೊಬಿಟ್ಟು, ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮೆಣಸಿನ್ಕಾಯಿ ಆ್ಯಂಡ್ ಹಾಗೆ ಟೊಮ್ಯಾಟೊ ಆ್ಯಂಡ್ ಸ್ವಲ್ಪ ಕರಿಬೇವನ್ನ ಪಕ್ಕಕ್ಕೆ ಇಟ್ಕೊಂಡಿದ್ದೆ ಅದು, ಇನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಬಿಟ್ಟು, ಇನ್ನು ನೆಕ್ಸ್ಟ್ ನಿಂಬೆಹಣ್ಣು ಸ್ಕ್ವೀಸ್ ಮಾಡ್ಕೋಬೇಕಲ್ವ, ಹಾಗಾಗಿ ನಾನು ನಿಂಬೆಹಣ್ಣು ಪಕ್ಕಕ್ಕೆ ಇಟ್ಟಿದ್ದೆ. ಇನ್ನು ಬೀಜ ಎಲ್ಲ ಇರುತ್ತೆ, ಇವಾಗ ಸ್ಕ್ವೀಸ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅಂತಂದ್ಬಿಟ್ಟು ಇನ್ನು ಕರ್ಡ್ ಹಾಕ್ಕೋತಾ ಇದ್ದೀನಿ. ನಾನು ಎಲ್ಲ ಒಂದು 3-4 ಟೇಬಲ್ ಸ್ಪೂನ್ ಕರ್ಡ್ನ ಹಾಕ್ಕೋತಾ ಇದ್ದೀನಿ, ಗಟ್ಟಿ ಕರ್ಡ್ನ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಿಂಬೆಹಣ್ಣು ಹಾಕ್ಕೊಂಡೆ. ನಾನು ಆಲ್ರೆಡಿ ಫ್ರೈಡ್ ಆನಿಯನ್ಸ್ನ ಫ್ರೈ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೆ. ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ, ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಿತ್ತು, ಬಟ್ ಕಮ್ಮಿ ಮಾಡ್ಕೊಂಡಿದ್ದೀನಿ. ಸರಿ ಇರಲಿ ಬಿಡು ಅಂತ ಅಂದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಇನ್ನು ಅವ್ರ ಜೊತೆ ನಮ್ಮ ಫ್ರೆಂಡ್ ಜೊತೆ ಮಾತಾಡ್ತಾ ಕೆಲಸ ಮಾಡ್ತಾಯಿದ್ದೆ. ಅಟ್ಲೀಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತಲೂ ನನಗೆ ಅರ್ಥ ಆಗಲಿಲ್ಲ, ಅಷ್ಟೊಂದು ಖುಷಿ ಆಯಿತು ಅವ್ರನ್ನ ಮಾತಾಡ್ತಾ ಕೆಲಸ ಮಾಡ್ಕೋತಾ ಇದ್ರಿ. ಯಾವಾಗೋ ಒಂದ್ಸಲ ನಮಗೆ ಮನ್ಸಿಗೆ ಹತ್ರದಾಗೋರು ಸಿಗ್ತಾರೆ, ಅವ್ರನ್ನ ಮಾತಾಡ್ತಾ ಇದ್ರೆ ಎಲ್ಲ ಮರ್ತು ಹೋದಾಗ ಅನಿಸ್ಬಿಡುತ್ತೆ. ಇನ್ನು ಸ್ವಲ್ಪ ಒಂದು 5-6 ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆ ಇರುತ್ತಲ್ವ, ಇನ್ನು ಅದನ್ನು ಹಾಕ್ಕೊಳ್ಳೋದು. ಇನ್ನು ಸ್ವಲ್ಪ ಸಾಲ್ಟ್ನ ಸೇರಿಸ್ಕೊತಾ ಇದ್ದೀನಿ. ಇನ್ನು ನಾವು ಆ್ಯಸ್ ಯೂಶ್ವಲ್ ಬಿರಿಯಾನಿ ಮಸಾಲ ಬರುತ್ತಲ್ವ, ಅದನ್ನು 10 ರೂಪೀಸ್ ಪ್ಯಾಕೆಟ್ ಬರುತ್ತಲ್ವ, ಅದನ್ನು ಹಾಕ್ಕೊಬಿಟ್ಟು, ಇನ್ನು ಖಾರ ಪುಡಿ ಒಂದು 2 ಟೇಬಲ್ ಸ್ಪೂನು, ಇನ್ನು ಚಿಕನ್ ಮಸಾಲನೂ 1 ಟೇಬಲ್ ಸ್ಪೂನ್ ಹಾಗೆ ಹಾಕ್ಕೋತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಧನಿಯಾ ಪುಡಿ ಒಂದು 2 ಟೇಬಲ್ ಸ್ಪೂನು, ಇನ್ನು ಸ್ವಲ್ಪ ಜೀರಾ ಪುಡಿ ಎಲ್ಲ ಇದು ಬರುತ್ತೆ, ಮೆಣಸು ಬರುತ್ತಲ್ಲ ಅದು ಪುಡಿ ಇತ್ತು. ಇನ್ನು ಅದನ್ನು ಹಾಕ್ಕೊಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಅಟ್ಲೀಸ್ಟ್ ಒಂದು 1 ಅವರಿಂದ ಒಂದು 2 ಅವರ್ ರೆಸ್ಟ್ ಮಾಡ್ಲಿಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಿಕ್ಕೆ ಬಿಡೋಣ ಅಂತ ಅಂದ್ಬಿಟ್ಟು ಇಟ್ಕೋತಾ ಇದ್ದೀನಿ. ಇನ್ನು ಇದೆಲ್ಲ ಆದಮೇಲೆ ಇನ್ನು ರೈಸ್ ಮಾಡ್ಕೋಬೇಕಲ್ವ, ಇನ್ನು ರೈಸ್ಗೆ ಒಂದು ಪಾತ್ರೆಗೆ ನೀರು ತೊಗೊಬಿಟ್ಟು ಇನ್ನು ಸ್ವಲ್ಪ ಚಕ್ಕೆ, ಇನ್ನು ಹಾಗೆ ಲವಂಗ, ಬಿರಿಯಾನಿ ಸ್ಪೈಸಸ್ ನಮ್ಮ ಹತ್ರ ಏನಿರುತ್ತೋ ಅದನ್ನು ಎಲ್ಲವನ್ನು ಹಾಕ್ಕೊಳ್ಳೋದೆ. ನಾನು ಸ್ವಲ್ಪ ಚಕ್ಕೆ, ಲವಂಗ, ಹಾಗೆ ಬಿರಿಯಾನಿ ಎಲೆ, ಸ್ವಲ್ಪ ಮೆಣಸು ಸೇರಿಸ್ಕೊಬಿಟ್ಟು ಇನ್ನು ನೆಕ್ಸ್ಟ್ ಅದರಲ್ಲಿ
ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಜಾಸ್ತಿ ತಗೊಳುತ್ತಲ್ವ, ನಾವು ಸಪ್ರೇಟಾಗಿ ದಮ್ ಬಿರಿಯಾನಿಗೆ ರೈಸ್ನ ಕುಕ್ ಮಾಡ್ಕೋತೀವಲ್ವ, ಹಾಗಾಗಿ ಇನ್ನು ಉಪ್ಪು ಹಾಕ್ಕೊಬಿಟ್ಟು ಇನ್ನು ಕೊತ್ತಂಬರಿ ಪುದೀನ ಆಲ್ರೆಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇನ್ನು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು ಮತ್ತು ರೈಸ್ ಹಾಕ್ಕೊಳ್ಳೋದು. ಇನ್ನು ನಿಂಬೆಹಣ್ಣು ಆಲ್ರೆಡಿ ಸ್ಕ್ವೀಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದನ್ನು ಒಂದು 2ನ್ನ ಹಾಕಿದ್ದೀನಿ. ಅದು ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಇರಲಿ ಅಂತ ಅಂದ್ಬಿಟ್ಟು ನಾನು ಇವತ್ತಂತೂ ಫುಲ್ ಖುಷಿ ಅವ್ರ ಹತ್ರ ಮಾತಾಡ್ಕೋತಾ ನನ್ನ ಕೆಲಸನ ಮಾಡ್ಕೋತಾ ಇದ್ದೆ. ಒಬ್ಬರೇ ವೀಡಿಯೋ ಶೂಟ್ ಮಾಡ್ಕೊಳ್ಳೋದು ಕಷ್ಟ ಆಗಿಬಿಡುತ್ತಲ್ಲ, ಬಟ್ ಯಾರಾದರೂ ಒಬ್ರು ತೆಗೀತಿದ್ರೆ ಸ್ವಲ್ಪ ಸುಲಭ ಹಾಕ್ಬಿಡುತ್ತೆ. ಯಾವ ಆ್ಯಂಗಲಲ್ಲಿ ಬೇಕು ಹೆಂಗೆ ಬೇಕೋ ಹಂಗೆ ತಗೋಬೋದು. ಇನ್ನು ಚಿಕನ್ನು ಇಟ್ಟೆ, ಅದ್ರ ಜೊತೆಗೆ 2 ಹಾಕ್ತಿರುತ್ತೆ ಅಂತ ಅಂದ್ಬಿಟ್ಟು ಇನ್ನು ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತಾ ಇಟ್ಟಿದ್ದೀನಿ. ನನಗಂತೂ ಎಷ್ಟೊಂದು ಖುಷಿ ಆಯಿತು ಗೊತ್ತಾ, ಹೇಳಲಿಕ್ಕೆ ಆಗಲ್ಲ, ಅಷ್ಟೊಂದು ಖುಷಿ ಆಗಿಬಿಡ್ತು ಅವ್ರ ಜೊತೆ ಇದ್ದರೆ. ಇನ್ನು ನಾನು ಬಾಸ್ಮತಿ ರೈಸ್ ಸ್ವಲ್ಪ ಆ್ಯಂಡ್ ಹಾಗೆ ಸ್ವಲ್ಪ ಬಂದುಬಿಟ್ಟು ಮಸೂರ ಅಕ್ಕಿ ಬರುತ್ತಲ್ವ ಅವ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ಬಾಸ್ಮತಿ ಅಕ್ಕಿ ಬಂದುಬಿಟ್ಟು 1 kg ತಗೊಂಡಿದ್ದೆ. ಇನ್ನು ನೀರೆಲ್ಲ ಕಂಪ್ಲೀಟಾಗಿ ಈ ಥರ ಕುದೀತಾ ಇರೋವಾಗ ಇನ್ನು ಬಾಸ್ಮತಿ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ನಾನು ದಮ್ ಬಿರಿಯಾನಿ ಮಾಡಿದಾಗ ನೆನೆಸ್ಕೊಂಡು ಹಾಕ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗಲ್ಲ. ಯಾಕೋ ನಾನು ಈ ಥರ ಫಸ್ಟಿಂದ ಮಾಡಿದಾಗಿಂದ ಈ ಥರ ಡೈರೆಕ್ಟಾಗಿ ಹಾಕ್ಕೊಬಿಡ್ತೀನಿ. ಹಾಕ್ಕೊಂಡೆ ನಾನು ನೆಕ್ಸ್ಟ್ ಮಸೂರ ಅಕ್ಕಿ ಬರುತ್ತಲ್ಲ ಅದನ್ನು 1 ಗ್ಲಾಸ್ ತೊಗೊಂಡಿದ್ದೆ, ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಂಡೆ. ಸೊ ಎಲ್ಲ ಒಂದು ಸಲ ತಿರುಗಿಸ್ಕೊಬಿಟ್ಟು ಕೆಳಗಡೆ ಅಂಟ್ಕೊಬಿಟ್ಟು ಹಂಗೆ ಹಾಕ್ಬಿಡುತ್ತೆ ಅಂತಂದ್ಬಿಟ್ಟು ಎಲ್ಲನೂ ತಿರುಗಿಸ್ಕೊಬಿಟ್ಟು ಇನ್ನು ಮುಚ್ಚಳ ಇಟ್ಟು ಚೆನ್ನಾಗಿ ಕುದೀಲಿಕ್ಕೆ ಬಿಡೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ದಮ್ ಬಿರಿಯಾನಿ ಮಾಡಿ ತುಂಬ ದಿನ ಹಾಕ್ಬಿಡ್ತೀನಿ. ನಡುವೆ ದಮ್ ಬಿರಿಯಾನಿ ಮಾಡಲೇ ಇರಲಿಲ್ಲ, ತುಂಬ ದಿನ ಆಯಿತು. ಇವತ್ತು ಮಾಡ್ಕೊತಾ ಇದ್ದೀನಿ, ಅಮ್ಮನ ಮನೇಲಿದ್ದೀನಲ್ಲ ಹಾಗಾಗಿ. ಇನ್ನು ಇದಕ್ಕೆ ಗರಂ ಮಸಾಲ ಹಾಕೋದನ್ನು ಮರ್ತಿದ್ದೆ, ಸೊ ಅದನ್ನು ಹಾಕ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಲ್ಲ ಅಕ್ಕಿ ಚೆನ್ನಾಗಿ ಕುದೀತಾ ಇದೆ. ಇದು ಬಂದುಬಿಟ್ಟು ನಮ್ಗೆ ಆಲ್ಮೋಸ್ಟ್ ಆಲ್ ಒಂದು 80% ಹತ್ರ ಕುಕ್ ಆಗುತ್ತೆ ನೋಡಿ. 70 to 80% ಕುಕ್ ಆಗಿಬಿಟ್ರೆ ಸಾಕು. ಈ ಥರ ರೈಸ್ ಇಟ್ಕೊಂಡು ನಾವು ಬ್ರೇಕ್ ಮಾಡಿದ್ರೆ ಚೆನ್ನಾಗಿ ಈ ಥರ ಹಾಕ್ಬಿಡ್ಬೇಕು. ಅಷ್ಟವರೆಗೂ ಕುಕ್ ಮಾಡಿಕೊಂಡ್ರೆ ಸಾಕು, ಸರಿ ಹೋಗ್ಬಿಡುತ್ತೆ. ಇನ್ನು ಅದನ್ನು ಚೆನ್ನಾಗಾಯ್ತು. ಇನ್ನು ಫ್ಲೇಮ್ ಆಫ್ ಮಾಡಿಬಿಟ್ಟು ಇನ್ನು ನೀರನ್ನ ಚೆನ್ನಾಗಿ ಬಗ್ಸ್ಕೊಬಿಟ್ಟೆ. ಇನ್ನೊಂದು ಕಡೆ ಚಿಕನ್ನು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಚಿಕನ್ನು ಅಷ್ಟೇ ನಮ್ಗೊಂದು 70% ಫ್ರೈ ಆಗಿಬಿಟ್ರೆ ಸಾಕು. ಮತ್ತು ದಮ್ ಕೊಡ್ತೀವಲ್ವ ಆವಾಗ ಫ್ರೈ ಆಗಿಬಿಡುತ್ತೆ. ಇನ್ನು ದಮ್ ಇಡೋಣ ಅಂತ ಅಂದ್ಬಿಟ್ಟು ಎಲ್ಲವನ್ನು ಕೆಳಗೆ ಇಳಿಸ್ಕೊಂಡು ಕುತ್ಕೊಂಡಿದ್ದೀನಿ. ಇನ್ನು ಮೇಲೆ ಸ್ವಲ್ಪ ಪ್ಲೇಸ್ ಕಮ್ಮಿ ಅಲ್ವಾ, ಕಷ್ಟ ಆಗಿಬಿಡುತ್ತೆ ಅಂತ ಇನ್ನು ರೈಸ್ನ ಫಸ್ಟು ಒಂದು ಲೇಯರ್ ಹಾಕ್ಕೊಬಿಟ್ಟು ಇನ್ನು ನೆಕ್ಸ್ಟ್ ಅದ್ರ ಮೇಲೆ ಚಿಕನ್ ಹಾಕ್ಕೊಳ್ಳೋದು. ಸೊ ಈ ಥರ ನನಗೆ ನಾರ್ಮಲ್ ಬಿರಿಯಾನಿಗಿಂತ ಈ ಥರ ದಮ್ ಮಾಡ್ಕೊಳ್ಳೋದು ಸ್ವಲ್ಪ ಇಷ್ಟ. ನಾನು ಯಾವಾಗೋ ಒಂದು PUCಯಲ್ಲಿ ಹಾಗಿದ್ದಾಗ ಕಲ್ತಿದ್ದೆ ದಮ್ ಬಿರಿಯಾನಿ, ಫೋನಲ್ಲಿ ನೋಡ್ಕೊಬಿಟ್ಟು ಆವಾಗ ಯೂಟ್ಯೂಬಲ್ಲಿ ನೋಡಿ ಕಲ್ತಿದ್ದೆ. ಆವಾಗಿಂದನೂ ನನಗೆ ಯಾವಾಗಾದ್ರೂ ತಿನ್ನಬೇಕು ಅನಿಸಿದಾಗ ರೆಗ್ಯುಲರಾಗಿ ಮಾಡ್ಕೋತಾ ಇದ್ದೆ. ಬಟ್ ಮದುವೆ ಆದಮೇಲೆ ಸ್ವಲ್ಪ ಕಮ್ಮಿ. ಬಟ್ ಇವಾಗ ಅಮ್ಮ ಮನೆಗೆ ಬಂದಿದ್ದೀನಿ ಅಂದರೆ ಅವ್ರು ನನಗೆ ಏನೇನು ಇಷ್ಟನೋ ಎಲ್ಲ ಮಾಡ್ಲಿಕ್ಕೆ ಹೇಳ್ತಾರೆ, ಇಲ್ಲಾಂದ್ರೆ ಅವರಾದ್ರೂ ಮಾಡಿಕೊಡ್ತಾರೆ. ಇವತ್ತು ಅವ್ರು ಇಲ್ವಲ್ಲ, ಹಾಗಾಗಿ ನಾನೇ ಮಾಡಿಬಿಡ್ತಾ ಇದ್ದೀನಿ. ಇನ್ನೊಂದು ಲೇಯರ್ ರೈಸ್ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಪುದೀನ ಸೊಪ್ಪನ್ನ ಸೇರಿಸ್ಕೊಬಿಟ್ಟು ಸ್ವಲ್ಪ ಫ್ರೈಡ್ ಆನಿಯನ್ಸ್, ಹಾಗೆ ಸ್ವಲ್ಪ ನಮಗೆ ಆರೆಂಜ್ ಕಲರ್ ಬರುತ್ತಲ್ವ ಆ ಕಲರ್ನೂ ಹಾಕ್ಕೋತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಅದ್ರ ಮೇಲೆಗೆ ಮತ್ತು ಚಿಕನ್ನ ಒಂದು ಸ್ವಲ್ಪ ಹಾಕ್ಕೊಳ್ಳೋದು. ಹಾಗೆ ಸೇಮ್ ಪ್ರಾಸೆಸ್ನ ರಿಪೀಟ್ ಮಾಡ್ತಾ ಇರಬೇಕಷ್ಟೇ. ಸೊ ಒಂದೊಂದು ಲೇಯರಾಗಿ ಹಾಕ್ಕೋತಾ ಮತ್ತು ಅದ್ರ ಮೇಲೆ ರೈಸ್ ಹಾಕ್ಕೋತಾ ಮತ್ತು ಕೊತ್ತಂಬರಿ ಪುದೀನ ಸೊಪ್ಪನ್ನ ಕಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಸೇರಿಸ್ಕೊಬಿಡ್ತಾ ನೀರನ್ನ ಸೇರಿಸ್ಕೊತ ಇನ್ನು ಫ್ರೈಡ್ ಆನಿಯನ್ಸ್ ಹಾಕ್ಕೊಳ್ಳೋದಷ್ಟೇ. ಎಲ್ಲವನ್ನು ಸೇಮ್ ಒಂದೊಂದಾಗಿ ಲೇಯರಾಗಿ ಹಾಕ್ಕೊಳ್ಳೋದು. ಸೊ ನನಗಂತೂ ಚಿಕನ್ ದಮ್ ಬಿರಿಯಾನಿ ಮಾಡೋದು ಆಲ್ಮೋಸ್ಟ್ ಅಲ್ಲಿ ತುಂಬ ಚೆನ್ನಾಗೇ ಬರುತ್ತೆ. ನಾನು ತುಂಬ ಸಲನೂ ಮಾಡ್ಕೊಂಡಿದ್ದೀನಿ. ಇವಾಗ ಅದು ತಿನ್ನಬೇಕು ಅಂದಾಗ ರೆಗ್ಯುಲರಾಗಿ ತುಂಬ ಸಂಡೇಸೇ ಮಾಡ್ಕೋತೀವಿ. ಇನ್ನು ಮನೇಲೆಲ್ಲರೂ ಇರ್ತೀವಲ್ವ, ಹಾಗಾಗಿ ಎಲ್ಲ ಆರಾಮ್ಸೆ ತಿನ್ಬೋದು ಅಂತ ಅಂದ್ಬಿಟ್ಟು ಮಾಡ್ಕೋತೀನಿ. ಇವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಿತ್ತು, ತುಂಬ ಜಾಸ್ತಿನೇ ಮಾಡ್ಕೊಬಿಟ್ಟಿದ್ದೀನಿ. ಇನ್ನು ನೀರನ್ನ ಹಾಕ್ಕೊಬಿಟ್ಟು ಇನ್ನು ಫ್ರೈಡ್ ಆನಿಯನ್ಸ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೆ, ಇನ್ನು ಸ್ವಲ್ಪ ಮಾಡ್ಕೋಬೇಕಿತ್ತು. ಇನ್ನು ಕೊತ್ತಂಬರಿ ಪುದೀನ ಸೊಪ್ಪನ್ನ ಸೇರಿಸ್ಕೊಬಿಡ್ತಾ ಇದ್ದೀನಿ. ಸೊ ಫೈನಲಿ ಲುಕ್ ಈ ಥರ ಕಾಣ್ತಾ ಇದೆ. ಸೊ ಇದು ಇನ್ನೊಂದು ಸಲ ದಮ್ ಇಟ್ಕೊಬಿಟ್ರೆ ನಮಗೆ ಕಂಪ್ಲೀಟಾಗಿ ಫ್ರೈ ಆಗಿಬಿಡುತ್ತೆ. ನಾವು ರೈಸನ್ನು ಚಿಕನ್ ಒಂದು 80% ಬೆಂದ್ಕೊಂಡ್ಬಿಟ್ಟಿರುತ್ತಲ್ವ, ಇವಾಗ ದಮ್ ಇಡೋದ್ರಿಂದ ನಮಗಿನ್ನು ಸ್ವಲ್ಪ ಜಾಸ್ತಿ ಹೊತ್ತು ಚೆನ್ನಾಗೆಲ್ಲ ಕುಕ್ ಆಗಿಬಿಡುತ್ತೆ. ನಾನೇನು ಅದ್ರ ಕೆಳಗಡೆ ಸ್ವಲ್ಪ ಜನ ಪ್ಯಾನ್ ಏನಾದರೂ ಇಟ್ಕೊಂಡು ಇಡ್ತಾರೆ, ಬಟ್ ನಾನು ಆ ಥರ ಏನೂ ಮಾಡಲ್ಲ. ಡೈರೆಕ್ಟಾಗಿ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಎಲ್ಲ ಒಂದು 10 ನಿಮಿಷ ಇಡ್ತೀನಿ, ಸರಿ ಹೋಗ್ಬಿಡುತ್ತೆ. ಇನ್ನು ಅದನ್ನು ಕೆಳಗಡೆ ಇಳಿಸ್ಕೊಬಿಟ್ಟು ಇನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ ಇನ್ನು ಕಲರ್ ಏನಾದರೂ ಇದೆ, ಗ್ರೀನ್ ಕಲರ್ ಯೆಲ್ಲೋ ಕಲರ್ ಆ ಥರ ಬರುತ್ತಲ್ವ ಕಲರ್ಸ್, ಆ ಥರ ಇದ್ದಿದ್ರೆ ಅದನ್ನು ಹಾಕ್ತಿದ್ದೆ. ಇರಲಿಲ್ಲ, ಹಾಗಾಗಿ ಆರೆಂಜ್ನ ಒಂದನ್ನೇ ಸೇರಿಸ್ಕೊಂಡಿದ್ದೆ. ಇನ್ನೆಲ್ಲ ಕೆಳಗಡೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಟೈಮೆಲ್ಲ ಇವಾಗ ಒಂದು 3 ಗಂಟೆಗೆ ಹಾಕ್ಬಿಟ್ಟಿದೆ. ನಾವು ಊಟ ಮಾಡೋ ಟೈಮ್ ಆಗಿಬಿಟ್ಟಿದೆ ಅಲ್ವಾ ಅಂತ ಅಂದ್ಬಿಟ್ಟು ಇನ್ನು ಕೆಳಗಡೆಯಿಂದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಊಟ ಮಾಡೋಣ ಅಂತ. ಬೆಳಗ್ಗೆ ಚಿತ್ರಾನ್ನ ತಿಂದಿದ್ವಲ್ಲ, ಸಂಡೇ ಹೊತ್ತೇನಾದರೂ ನಾನ್ ವೆಜ್ ತಿಂದಿಲ್ಲ ಅಂದರೆ ಅದು ಸಂಡೇ ಥರನೇ ಇಲ್ಲ, ಒಂಥರ ಡ್ರೈ ಡೇ ಇದ್ದಂಗೆ ಇರುತ್ತೆ. ಇನ್ನು ಪ್ಲೇಟಿಗೆ ಬಡಿಸ್ಕೊತಾ ಇದ್ದೀನಿ. ಇನ್ನು ಅದರಲ್ಲಿ ಗ್ರೇವಿ ಸ್ವಲ್ಪ ಚಿಕನಲ್ಲಿ ಗ್ರೇವಿ ಮಿಕ್ಕೊಂಡಿರುತ್ತಲ್ವ, ಇನ್ನು ಗ್ರೇವಿನೂ ಹಾಕ್ಕೊಬಿಟ್ಟು ಇನ್ನು ಈರುಳ್ಳಿ ಹಾಗೆ ಸ್ವಲ್ಪ ನಿಂಬೆಕಾಯಿನ ಅದ್ರ ಮೇಲೆ ಸ್ಕ್ವೀಸ್ ಮಾಡ್ಕೊಬಿಟ್ಟು
ಇನ್ನು ತಿಂತಾಯಿದ್ದೀನಿ. ನನ್ನ ಫ್ರೆಂಡ್ ನನ್ನ ಜೊತೆ ತಿಂದಿದ್ರೆ ಚೆನ್ನಾಗಿರೋದು, ಬಟ್ ಅವ್ರು ತಿನ್ನಲಿಲ್ಲ. ಇನ್ನೇನು ಮಾಡೋದು, ಅವ್ರು ತಿನ್ನಲಿಲ್ಲ, ಮನೆಗೆ ಹೋಗ್ತೀನಿ ಆಮೇಲೆ ತಿನ್ಕೊಬಿಡೋಣ ಬಿಡು ಅಂತಂದರು. ಇನ್ನು ಸರಿ ಆಯಿತು, ಫೋರ್ಸ್ ಮಾಡೋದೇನಕ್ಕೆ ಅಂತ ಅಂದ್ಬಿಟ್ಟು ನಾನು ತಿನ್ಕೋತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ರೆಸಿಪಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೆಲ್ಲ ಊಟ ಎಲ್ಲ ಮಾಡ್ಕೊಂಡು ಆದಮೇಲೆ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ತುಂಬ ಹತ್ತಿರನೇ ಅಂತ ಹೇಳಿದ್ನಲ್ವ, ಹಾಗಾಗಿ ಹೊರಡೋಣ ಅಂತ ಹೋಗ್ತಾ ಇದ್ದೀನಿ. ನಿತ್ವಿ ಅಂತೂ ನಮ್ಮ ಫ್ರೆಂಡ್ನ ಅಮ್ಮ ಅಂದ್ಕೊಂಡು ಚೆನ್ನಾಗಿ ಇದ್ದೋಗ್ಬಿಟ್ರು. ಸಂಜೆ 5 ಗಂಟೆವರೆಗೂ ಇದ್ದರೆ ಅಮ್ಮವರು ಬರೋದು ಲೇಟ್ ಆಗಿಬಿಟ್ಟಿತ್ತು, 5 ಗಂಟೆಗೆ ಆಗಿಬಿಟ್ಟಿತ್ತು. ಇನ್ನು ಅಮ್ಮ ಬಂದರು ಕರ್ಕೊಂಬರ್ಲಿಕ್ಕೆ ಅಂತ ಅಂದ್ಬಿಟ್ಟು. ಇನ್ನು ಬಂದು ಸ್ವಲ್ಪ ಹೊತ್ತೆಲ್ಲ ಊಟ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ವಾಕ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಆದ್ವಿ. ನಮ್ಮಮ್ಮ ಇರೋವರೆಗೂ ಆಲ್ಮೋಸ್ಟ್ ಆಲ್ ನಾವು ಯಾವಾಗಾದ್ರೂ ಅಮ್ಮನ ಮನೆಗೆ ಬಂದರೆ ಅವ್ರು ಆಲ್ಮೋಸ್ಟ್ ಆಲ್ ನಮ್ಮ ಹತ್ರ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಇದು ಮಾಡ್ತಾರೆ. ನಾವು ಅವ್ರಿಗೋಸ್ಕರನೇ ಬಂದಿರ್ತೀವಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾರೆ. ಇನ್ನು ವಾಕ್ ಹೋಗುವಾಗ ನಮ್ಮ ಮನೆ ಹತ್ರನೇ ಒಂದು ದೊಡ್ಡದು ಕೆರೆ ಇದೆ, ಸೊ ಅಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿದೆ. ಅದಕ್ಕೆ ಕರ್ಕೊಬಂದರು. ತುಂಬ ದಿನ ಆಯಿತು ಈ ಕೆರೆ ಹತ್ರ ಬಂದು. ಅದು ತುಂಬ ಹತ್ರದಲ್ಲೆಲ್ಲ ವಾಕಬಲ್ ಡಿಸ್ಟೆನ್ಸಲ್ಲಿರುತ್ತೆ. ಇನ್ನು ಹಾಗಾಗಿ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ನಮ್ಮ ನಿತ್ವಿ ನೀರನ್ನ ನೋಡಿಬಿಟ್ಟು ಫುಲ್ ಖುಷಿ ಪಟ್ಕೊಂಡು ಅದ್ರದ್ದು ಅವ್ರ ಅಮ್ಮಮ್ಮನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಅಲ್ಲಿ ಓಡೋಗಿ ಅವರು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ರು. ನನಗೆ ಈ ಕೆರೆ ಹತ್ರ ಅಂತ ಒಂದು ದೊಡ್ಡ ಮೆಮರಿ ಇದೆ. ಅಲ್ಲಿ ಕಲ್ಲು ತೋರಿಸಿದ್ನಲ್ಲ, ಆ ಕಲ್ಲ ಮೇಲೆ ಕೂತ್ಕೊಂಡು ಜಾರಿ ನೀರೊಳಗಡೆ ಬಿದ್ದೋಗ್ಬಿಟ್ಟಿದ್ದೆ. ಸ್ವಲ್ಪ ಚಿಕ್ಕದಾಗಿದ್ದೆ, ಹಾಗೆ ಸ್ವಲ್ಪ ತೀಟೆ ಜಾಸ್ತಿ ಮಾಡ್ತಿದ್ದೆ, ಬಿದ್ದೋಗ್ಬಿಟ್ಟಿದ್ದೆ. ಅದೊಂದು ದೊಡ್ಡ ಮೆಮರಿ. ಈ ಕೆರೆ ನೋಡಿದ್ರೆ ಫಸ್ಟ್ ಅದೇ ನೆನಪು ಬರುತ್ತೆ. ನಮ್ಮ ಅಜ್ಜಿಗಾದರೆ ಅವರು ಸಿಕ್ಕಾಪಟ್ಟೆ ಭಯ ಪಟ್ಕೊಬಿಟ್ಟಿದ್ರು, ಏನಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅವರೇ ಕರ್ಕೊಬಂದಿದ್ದು ಅವತ್ತು ನಮ್ಮನ್ನು. ನಮ್ಮ ಅತ್ತೆ ಮಕ್ಕಳನ್ನ ನನ್ನ ಕರ್ಕೊಬಂದಿದ್ರು. ಅವರಿಬ್ಬರು ಸೈಲೆಂಟಾಗೇ ಇದ್ದರು. ನಾನು ಸ್ವಲ್ಪ ತೀಟೆ ಜಾಸ್ತಿ ಅಲ್ವಾ, ಹಾಗಾಗಿ ಕಲ್ಲ ಮೇಲೆ ಕೂತು ಏನೋ ಸಗಣಿ ಏನೋ ತೊಳ್ಕೊಬಿಟ್ಟಿದ್ದೆ ಕಾಲಿಗೆ. ನಾನು ಅದನ್ನು ವಾಶ್ ಮಾಡ್ಕೊಳ್ಳೋಣ ಅಂತ ಹೋಗ್ಬಿಟ್ಟು ಅಲ್ಲಿ ಕೂತಿದ್ದೆ. ಸ್ವಲ್ಪ ಪಾಚಿ ಎಲ್ಲ ಇರುತ್ತಲ್ಲ, ಅದನ್ನು ಕಾಲಿಗೆ ಇದು ಹಾಕ್ಬಿಟ್ಟು ಜಾರಿ ಒಳಗೆ ಬಿದ್ದೋಗ್ಬಿಟ್ಟಿದ್ದೆ. ಬಟ್ ಅವತ್ತು ಯಾರೋ ಒಬ್ಬರು ಸೇವ್ ಮಾಡಿದ್ರು. ಅವ್ರು ಇವಾಗೂ ಭಯ ಪಟ್ಕೋತಾರೆ, ನೀನು ಎಷ್ಟು ತೀಟೆ ಗೊತ್ತಾ, ಆವಾಗ ಹೇಗೆ ಮಾಡಿದ್ದೆ ಗೊತ್ತಾ, ನನಗೆ ಎಷ್ಟು ಭಯ ಆಯಿತು ಅಂತ ಅಂದ್ಬಿಟ್ಟು. ಇನ್ನು ನಮ್ಮ ಮನೆ ಹತ್ರನೇ ಒಂದು ಲೇಔಟ್ ಹಾಕ್ತಿದ್ದೆ, ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ಲಿಕ್ಕೆ ಬರ್ತಾರೆ ಸಂಜೆ. ಇನ್ನು ನಾವು ಹೋದ್ವಿ, ಇನ್ನು ಕೆರೆ ಎಲ್ಲ ನೋಡಿಕೊಂಡು ಇನ್ನು ಹೋದ್ವಿ. ಇಲ್ಲಿ ನಮ್ಮ ಅತ್ತಿಗೆ ಅಣ್ಣನ ಮಕ್ಕಳು ಬಂದಿದ್ದರು. ಅವ್ರು ಕಂಡ್ರೆ ನಮ್ಮ ನೆತ್ವಿಗೆ ಫುಲ್ ಇಷ್ಟ. ಅದರಲ್ಲಿ ನನ್ನ ಅಳಿಯ ಇದ್ದಾನೆ, ಅವ್ನು ಕಂಡ್ರೆ ನಮ್ಮ ನೆತ್ವಿಗೆ ಸಿಕ್ಕಾಪಟ್ಟೆ ಇಷ್ಟ. ಚರಿ ಮಾಮ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇರ್ತಾರೆ, ಬಿಡೋದೇ ಇಲ್ಲ ಅವ್ರನ್ನ. ನಮ್ಮ ನೆತ್ವಿನ ನೋಡಿ ಇನ್ನು ಮಾತಾಡಿಸ್ಲಿಕ್ಕೆ ಅಂತ ಅಂದ್ಬಿಟ್ಟು ಮಕ್ಕಳೆಲ್ಲ ಬಂದರು. ನಮ್ಮ ನೆತ್ವಿ ನಾವು 11 ಮಂತ್ಸ್ವರೆಗೂ ಇಲ್ಲೇ ಇದ್ವಲ್ಲ, ಅವಾಗ ಈ ಮಕ್ಕಳೆಲ್ಲ ನಮ್ಮ ನೆತ್ವಿನ ಫುಲ್ ಆಟ ಆಡಿಸ್ಕೊತಾ ಚೆನ್ನಾಗಿದ್ದರು. ಇನ್ನು ಅವರೆಲ್ಲ ಬಂದಿದ್ದರು ನಮ್ಮ ನೆತ್ವಿನ ಆಟ ಆಡಿಸ್ಲಿಕ್ಕೆ ಅಂತ ಅಂದ್ಬಿಟ್ಟು ನೋಡಿ. ಇನ್ನು ಇವರೆಲ್ಲ ಚಿಕ್ಕವರು, ಹಾಗಾಗಿ ಅವರೆಲ್ಲ ಇವ್ರನ್ನ ಆಟ ಆಡಿಸೋದು, ಇವರೆಲ್ಲರಿಗೂ ಮಸ್ಕ ಹೊಡಿಯೋದು. ನಮ್ಮ ನೆತ್ವಿ ನೋಡ್ಲಿಕ್ಕೆ ಇಷ್ಟಿದ್ದಾರೆ ಅಷ್ಟೇ, ಎಷ್ಟೊಂದು ಅರ್ಥ ಮಾಡ್ಕೊಬಿಡ್ತಾರೆ ಎಲ್ಲವನ್ನು. ಇನ್ನು ಅವರೆಲ್ಲ ಆಟ ಆಡ್ಕೊತಾ ಇದ್ದಾರೆ. ನಾನು ಸ್ವಲ್ಪ ಹೊತ್ತು ಕೂತಿದ್ದೆ, ರಿಲ್ಯಾಕ್ಸಾಗಿ ಆಟ ಆಡಿಸ್ಕೊತಿದ್ದಾರಲ್ವ ಅಂತ. ಇನ್ನು ನನ್ನ ಫ್ರೆಂಡ್ ಹತ್ರನೇ ಅಲ್ವಾ, ಹಾಗಾಗಿ ಅವರು ಈವ್ನಿಂಗ್ ಲೇಔಟ್ ಹತ್ರ ಬಂದರು. ವಾಕ್ ಮಾಡೋಣ ಬಾ ಇಬ್ಬರು ಅಂತ ಅಂದ್ಬಿಟ್ಟು ನಾನು ಅವರಿಬ್ಬರು ಒಂದು ಮಾತಾಡ್ಕೋತಾ ಹಾಗೆ ಸನ್ಸೆಟ್ ಆಗ್ತಿತ್ತು, ಅದನ್ನು ನೋಡ್ಕೋತಾ ಹೋಗ್ತಾ ಇದ್ವಿ. ಲೇಔಟ್ ನೋಡಿ ಎಷ್ಟೊಂದು ಚೆನ್ನಾಗಿ ಮಾಡ್ತಿದ್ದಾರೋ. ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿದೆ. ಇದು ಇವಾಗ ಪಾರ್ಕ್ ಹಾಕ್ಬಿಟ್ಟಿದೆ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ. ಇನ್ನು ಸನ್ಸೆಟ್ ಆಗ್ತಿದ್ರೆ ಹಾಗೆ ಹೋಗ್ತಾ ಇದ್ರೆ ಎಷ್ಟೊಂದು ಚೆನ್ನಾಗಿದೆ. ನಮ್ಮ ಕಷ್ಟ ಸುಖ ಎಲ್ಲ ಮಾತಾಡ್ಕೋತಾ ನಾನು ನನ್ನ ಫ್ರೆಂಡ್ ಹತ್ರ ಹೋಗ್ತಿದ್ದೆ. ಎಷ್ಟು ಚೆನ್ನಾಗಿತ್ತು. ಅವ್ರ ಹತ್ರ ನಾವಂತೂ ಫುಲ್ ಕಂಪ್ಲೀಟ್ ಟ್ರಾನ್ಸ್ಪರೆಂಟಾಗಿ ಇಬ್ಬರು ಮಾತಾಡ್ಕೊಬಿಡ್ತೀವಿ. ಏನಿದ್ರು ಗುಡ್ ಆರ್ ಬ್ಯಾಡ್ ಏನೂ ಯೋಚನೆ ಮಾಡಲ್ಲ. ನಾವು ಇದೇ ದಾರಿಯಲ್ಲಿ ಇಬ್ಬರು ಚೈಲ್ಡ್ಹುಡ್ಡಲ್ಲಿ ಮೀಟ್ ಆಗಿದ್ದಿದ್ದು, ಎಲ್ಲ ಒಂದು 5th 6th ಆಗಿದ್ದಾಗ. ಇವಾಗ ನಮಗೆ 24 ಇಲ್ಲಿವರೆಗೂ ಅದೇ ಥರ ಇದ್ದೀವಿ, ಅದೇ ಥರ ಬೆಸ್ಟ್ ಫ್ರೆಂಡ್ಸ್ ಥರ ಹ್ಯಾಪಿಯಾಗಿದ್ದೀವಿ. ಇನ್ನು ಅವ್ರಿಗೆ ಬಾಯ್ ಹೇಳಿಬಿಟ್ಟು ಅಪ್ಪ ಬಂದರು ಅಂತ ಅಂದ್ಬಿಟ್ಟು ಇನ್ನು ಮನೆಗೆ ಬಂದುಬಿಟ್ವಿ. ಇನ್ನು ಮನೆಗೆ ಬಂದು ಇನ್ನು ಸ್ವಲ್ಪ ಹೊತ್ತು ಅಪ್ಪ ಹತ್ರ ಮಾತಾಡ್ಕೊತಾ ಕೂತಿದ್ವಿ. ನಾವು ಸಂಜೆ ಆಯ್ತಲ್ವ ಅಂತಂದ್ಬಿಟ್ಟು ಅಪ್ಪ ಊಟ ಮಾಡಿರಲಿಲ್ವ, ಇನ್ನು ಅವ್ರಿಗೆ ಊಟ ಇಟ್ಕೊಟ್ಟೆ. ಇನ್ನು ಅವರು ತಿಂತಾ ಇದ್ದಾರೆ. ನಮ್ಮ ನೆತ್ವಿ ನೋಡಿ ರಿಮೋಟ್ ಚೇಂಜ್ ಮಾಡೋದು, ಇವ್ರಿಗೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಆಗಿಬಿಟ್ಟಿದೆ. ಎಲ್ಲ ಈ ಥರದ್ರಲ್ಲಿ ಏನು ಓದ್ತಾರೋ ಏನು ಮಾಡ್ತಾರೋ ನೋಡಬೇಕು. ಇವಾಗಂತೂ ಚೆನ್ನಾಗಿ ಇದು ಮಾಡ್ತಾರೆ. ಇನ್ನು ಅವ್ರ ಅಪ್ಪಪ್ಪ ಇದ್ದರು ಅಂತ ಅಂದ್ಬಿಟ್ಟು ನನಗೆ ಈಗೆಂತ ತಿರುಗಿಸಿ ಪಪ್ಪ ಅಂತ ಕೇಳ್ತಿದ್ರು. ಸರಿ ಆಯಿತು ಬಾ ತಿರುಗಿಸ್ತೀನಿ ಅಂತ ತಿರುಗಿಸ್ತಾ ಇದ್ದರೆ ಇನ್ನೆಲ್ಲ ಊಟ ಮಾಡ್ಕೊಬಿಟ್ಟು ಇನ್ನು ಮಲ್ಗ್ಲಿಕ್ಕೆ ಹೋದ್ವಿ. ನಮ್ಮ ಮನೆ ಲಾಸ್ಟಲ್ಲಿ ಇದ್ದಿದ್ದು, ಬಟ್ ಈಗ ನೋಡಿ ಎಷ್ಟೊಂದು ಮನೆಗಳು ಹಾಕ್ಬಿಟ್ಟಿದೆಯೋ. ಇವಾಗೆಲ್ಲ ಇದೊಂದು 5-6 ಮನೆ ಆಗಿಬಿಟ್ಟಿದೆ. ಮುಂಚೆ ಎಲ್ಲ ಒಂದು 5-6 ವರ್ಷಕ್ಕೆ ಹಿಂದೆ ನಮ್ಮ ಮನೆಯೇ ಲಾಸ್ಟ್ ಮನೆ ಇದ್ದಿದ್ದು. ಇನ್ನು ಎಲ್ಲ ಒಂಥರ ಎಲ್ಲ ನೋಡ್ತಾ ಇದ್ದೆ ಆಚೆ ಬಂದು. ಇನ್ನು ನಮ್ಮ ನೆತ್ವಿನೂ ಮಲ್ಕೊಬಿಟ್ರು. ಇನ್ನು ನಾನು ಮಲ್ಗ್ಲಿಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಇವತ್ತು ನೋಡಿ ಚಂದ್ರ ನೋಡಿ ಎಷ್ಟೊಂದು ಸುಂದರವಾಗಿ ಕಾಣ್ತಿದ್ದಾರೋ. ಇನ್ನು ನೋಡ್ತಾ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ಈ ವ್ಲಾಗ್ನ ಮುಗಿಸೋಣ. ಮತ್ತೊಂದು ವ್ಲಾಗ್ ಮುಖಾಂತರ ಸಿಗೋಣ. ಅಲ್ಲಿವರೆಗೂ ಬಾಯ್.